ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ನಮ್ಮ ಭಾರತ ದೇಶಕ್ಕೆ ಉತ್ತಮವಾದ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂತಹ ಹಾಗೂ ಅಸ್ಪೃಶ್ಯತೆಯ ವಿರುದ್ಧ ಭೀಕರವಾಗಿ ಹೋರಾಟ ನಡೆಸಿದ ನಮ್ಮ ಇಡೀ ಭಾರತಕ್ಕೆ ಸ್ಫೂರ್ತಿಯಾಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ, ವಿದ್ಯಾಭ್ಯಾಸವನ್ನ ಹಾಗೂ ಸಾಧನೆಗಳನ್ನು ಕುರಿತು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರು 14 ಏಪ್ರಿಲ್ 1891ರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಜನಿಸಿದರು. ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡ ಗ್ರಾಮದವರಾಗಿದ್ದರು. ಆಗಿನ ಸಮಯದಲ್ಲಿ ಆ ಜಾತಿಯಲ್ಲಿ ಜನಿಸಿದವರು ಹೆಚ್ಚಾಗಿ ಬ್ರಿಟಿಷರ ಮಿಲಿಟರಿ ಸೇವೆಯಲ್ಲಿ ಉದ್ಯೋಗಕ್ಕಾಗಿ ಸೇರುತ್ತಿದ್ದರು. ಅಂಬೇಡ್ಕರ್ ಅವರ ತಾತ ಮಾಲೋಜಿ ಸಕ್ಪಾಲ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬಾಂಬೆ ಸೇನೆಯಲ್ಲಿ ಹೌಲ್ದಾರರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಪಡೆದ ಆಗಿನ ಕಾಲಕ್ಕೆ 19 ಮೆಡಲ್ಗಳನ್ನು ಪಡೆದಿದ್ದರು. ಇವರಿಗೆ ಇಬ್ಬರು ಮಕ್ಕಳು, ರಾಮ್ಜಿ ಸಕ್ಪಾಲ್ ಮತ್ತು ಮೀರಾ ಸಕ್ಪಾಲ್. ರಾಮ್ಜಿ ಸಕ್ಪಾಲ್ ಅವರ ಹೆಂಡತಿ ಭೀಮಾಬಾಯಿ. ಇವರು ಠಾಣೆ ಜಿಲ್ಲೆಯ ಮುರಬಾದಕರ್ ಎಂಬ ಅಸ್ಪೃಶ್ಯ ಕುಟುಂಬದವರಾಗಿದ್ದರು. ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಇವರಿಬ್ಬರು ಕಷ್ಟ ಸಹಿಷ್ಣುತೆಯ ದಂಪತಿಗಳಾಗಿದ್ದರು. ಇವರಿಗೆ 14 ಜನ ಮಕ್ಕಳು. ಈ 14 ಜನ ಮಕ್ಕಳಲ್ಲಿ ಕೊನೆಯ 14ನೇ ಮಗನೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ನಾನು ನನ್ನ ತಂದೆಗೆ 14ನೆಯ ರತ್ನವಾಗಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಅವರ 14 ಮಕ್ಕಳಲ್ಲಿ ಬದುಕುಳಿದಿದ್ದು ಕೇವಲ 5 ಜನ ಮಾತ್ರ. ಅವರು ಮಂಜುಳಾ, ತುಳಸಿ, ಬಲರಾಮ, ಆನಂದರಾಮ್ ಮತ್ತು ಭೀಮ್ರಾವ್. ಭೀಮ್ರಾವ್ 2 ವರ್ಷದ ಬಾಲಕನಿದ್ದಾಗಲೇ ತನ್ನ ತಂದೆ ನೌಕರಿಯಿಂದ ನಿವೃತ್ತಿಯನ್ನು ಪಡೆದರು. ಇವರು 14 ವರ್ಷಗಳ ಕಾಲ ಮಿಲಿಟರಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಮರಾಠಿ ಮತ್ತು ಹಿಂದಿ ಭಾಷೆಯ ಜ್ಞಾನವನ್ನ ಹೊಂದಿದ್ದರು. ಇದರ ಜೊತೆಗೆ ಆಂಗ್ಲ ಭಾಷೆಯನ್ನು ಸಹ ಬಲ್ಲವರಾಗಿದ್ದರು. ರಾಮ್ಜಿ ಸಕ್ಪಾಲ್ ಅವರು ಭೀಮ್ರಾವ್ ಅವರಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲದ ವೇಳೆ ರಾಮಾಯಣ, ಮಹಾಭಾರತ ಕಥೆಗಳನ್ನು ಹೇಳಿ ಮಕ್ಕಳಲ್ಲಿ ದೇಶಭಕ್ತಿ ಹಾಗೂ ಧರ್ಮದ ಬಗ್ಗೆ ತಿಳಿ ಹೇಳಿಕೊಡುವಲ್ಲಿ ಸಫಲರಾಗಿದ್ದರು. ಭೀಮ್ರಾವ್ ಅವರು ಉತ್ತಮ ಸಂಸ್ಕೃತಿ ಹೊಂದಲು ಅವರ ತಂದೆ ಹೇಳಿದ ನೀತಿ ಪಾಠಗಳು ಸಹಾಯವಾದವು. ರಾಮ್ಜಿ ಸಕ್ಪಾಲ್ ಅವರು ಮಿಲಿಟರಿ ಸೇವೆಯಿಂದ ನಿವೃತ್ತಿ ಹೊಂದಿದ ಮೇಲೆ ಕೆಲವೇ ದಿನಗಳಲ್ಲಿ ಮಿಲಿಟರಿ ಕ್ವಾರ್ಟರ್ಸ್ನಲ್ಲಿ ಸೇವೆ ಸಿಕ್ಕ ಕಾರಣ ಸತಾರಕ್ಕೆ ಕುಟುಂಬವನ್ನ ವರ್ಗಾಯಿಸಿದರು. ಭೀಮ್ರಾವ್ ಅವರು 6 ವರ್ಷದ ಬಾಲಕನಿದ್ದಾಗಲೇ ಅವರ ತಾಯಿ ಮರಣ ಹೊಂದಿದರು. ಆ ಕಾರಣಕ್ಕೆ ಅವರು ತಾಯಿಯ ಪ್ರೀತಿಯನ್ನ ತನ್ನ ಅತ್ತೆಯಾದ ಮೀರಾ ಅವರಲ್ಲಿ ನೋಡಿಕೊಂಡರು. ಮೀರಾ ಅವರು ಕರುಣಾಮಯಿ ಮೂರ್ತಿಯಾಗಿದ್ದಳು. ಗೂನು ಬೆನ್ನಿನಿಂದಾಗಿ ಮದುವೆಯಾಗದೆ ತನ್ನ ಅಣ್ಣನ ಮಕ್ಕಳ ಪೋಷಣೆಯಲ್ಲಿಯೇ ತನ್ನ ಸರ್ವಸ್ವವನ್ನೂ ಸಹ ಕಳೆದುಕೊಳ್ಳುತ್ತಾರೆ. ನಂತರ ಭೀಮ್ರಾವ್ ಅವರ ಪ್ರಾಥಮಿಕ ಶಿಕ್ಷಣ ಸತಾರದಲ್ಲಿ ಪ್ರಾರಂಭವಾಯಿತು. ಭೀಮ್ರಾವ್ ಅವರಿಗೆ ಮೊದಲಿಗೆ ಶಾಲೆಯಲ್ಲಿಯೇ ಅಸ್ಪೃಶ್ಯತೆಯ ಅನುಭವವಾಯಿತು. ಶಿಕ್ಷಕರು ಹಾಗೂ ಸಹಪಾಠಿಗಳು ಇವರನ್ನ ಹತ್ತಿರಕ್ಕೆ ಹಾಗೂ ಶಾಲೆಯ ಒಳಗೆ ಸೇರಿಸುತ್ತಿರಲಿಲ್ಲ. ಅದಕ್ಕಾಗಿ ಭೀಮ್ರಾವ್ ಶಿಕ್ಷಣವನ್ನು ಶಾಲೆಯ ಹೊರಗಡೆ ಕುಳಿತು ಕಲಿಯಬೇಕಾಯಿತು. ಹಾಗೂ ಶಾಲೆಯಲ್ಲಿ ಎಲ್ಲರೂ ಇವರನ್ನ ನೋಡಿ ಅಸಹ್ಯ ವರ್ತನೆಗಳನ್ನ ಮಾಡುತ್ತಿದ್ದರಿಂದ ಭೀಮ್ರಾವ್ ಅವರಿಗೆ ಶಿಕ್ಷಣದ ಮೇಲೆ ಒಲವೇ ಇಲ್ಲದಂತಾಯಿತು. ಧ್ಯಾನ ಮಾಡುವುದು ಹಾಗೂ ಮೇಕೆಗಳೊಡನೆ ಆಟವಾಡುವುದು ಇವರ ಹವ್ಯಾಸವಾಗಿದ್ದವು. ಇದೇ ಸಂದರ್ಭದಲ್ಲಿ ಅವರ ತಂದೆ ಸಂಸಾರದ ನಿರ್ವಹಣೆಗಾಗಿ ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ಆ ಮಲತಾಯಿ ಇವರ ತಾಯಿಯ ಬಟ್ಟೆ ಹಾಗೂ ಒಡವೆಗಳನ್ನು ಹಾಕಿಕೊಂಡಾಗ ಇವರ ತಂದೆ ಹಾಗೂ ಸೋದರತ್ತೆಯ ನಡುವೆ ಭೀಮ್ರಾವ್ ಅವರು ಪ್ರತಿದಿನ ಜಗಳವಾಡುತ್ತಿದ್ದರು. ಆಗ ಅವರ ಸೋದರತ್ತೆಯು ಭೀಮ್ರಾವ್ ಅವರಿಗೆ ಮಲತಾಯಿಯ ಅನಿವಾರ್ಯತೆಯ ಬಗ್ಗೆ ಹೇಳುತ್ತಾರೆ. ಆಗ ಭೀಮ್ರಾವ್ ಅವರು ಅತ್ತೆಯ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಂಡು ಈ ಮನೆಯಲ್ಲಿ ಬದುಕುವುದು ಬೇಡ ಎಂದು ನಿರ್ಧಾರವನ್ನು ಮಾಡುತ್ತಾರೆ. ತನ್ನ ವಯಸ್ಸಿನವರು ಬಾಂಬೆಯ ಬಟ್ಟೆಯ ಮಿಲ್ಲಿನಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು. ಇವರೂ ಸಹ ಆ ಬಾಂಬೆಯ ಬಟ್ಟೆಯ ಮಿಲ್ಲಿನಲ್ಲಿ ಹೋಗಿ ದುಡಿಯಬೇಕೆಂದು ನಿರ್ಧಾರವನ್ನು ಮಾಡುತ್ತಾರೆ.
ಅಲ್ಲಿಗೆ ಹೋಗಲು ಬೇಕಾಗುವ ಹಣವನ್ನು ಅವರ ಅತ್ತೆಯ ಪರ್ಸಿನಲ್ಲಿ ಕಳ್ಳತನ ಮಾಡಲು 3 ದಿನ ರಾತ್ರಿ ಎದ್ದು ಪ್ರಯತ್ನವನ್ನ ಮಾಡಿ ಅವರ ಅತ್ತೆಯ ಪರ್ಸಿನಲ್ಲಿ ಹಣವನ್ನ ಕದಿಯುತ್ತಾರೆ. ಆದರೆ ಆ ಪರ್ಸಿನಲ್ಲಿ ಬರೀ ಅರ್ಧ ಆಣೆ ಮಾತ್ರ ಇರುತ್ತದೆ. ಆ ಸಮಯದಲ್ಲಿ ಬಾಂಬೆಗೆ ಹೋಗಲು 3 ಆಣೆಗಳು ಬೇಕಾಗಿರುತ್ತದೆ. ಇದರಿಂದ ನೊಂದು ಭೀಮ್ರಾವ್ ತನ್ನ ನಿರ್ಧಾರವನ್ನ ಬದಲಾವಣೆ ಮಾಡಿಕೊಳ್ಳುತ್ತಾರೆ. ಇನ್ನೂ ಹೆಚ್ಚಾಗಿ ಓದಬೇಕೆಂದು ಓದಿನ ಬಗ್ಗೆ ಆಸೆಯನ್ನ ಹೆಚ್ಚಿಸಿಕೊಳ್ಳುತ್ತಾರೆ. ಆದರೆ ಸತಾರ ಸರ್ಕಾರಿ ಶಾಲೆಯಲ್ಲಿ ಇರುವ ಎಷ್ಟೋ ಚುರುಕಾದ ಹಾಗೂ ಪ್ರತಿಭೆಯುಳ್ಳ ವಿದ್ಯಾರ್ಥಿಗಳಿದ್ದರೂ ಸಹ ಮಹಾರ ಎಂಬ ಅಸ್ಪೃಶ್ಯರು ಎನ್ನುವ ಕಾರಣಕ್ಕೆ ಇವರ ಪ್ರತಿಭೆಯನ್ನ ಯಾರೂ ಸಹ ಗುರುತಿಸುತ್ತಿರಲಿಲ್ಲ. ಆದರೆ ಶಿಕ್ಷಕರಲ್ಲಿ ಒಬ್ಬರಾಗಿದ್ದ ಫೆಂಡೆಸೆ ಅಂಬೇಡ್ಕರ್ ಎಂಬ ಶಿಕ್ಷಕರು ಭೀಮ್ರಾವ್ ಅವರ ಪ್ರತಿಭೆಯನ್ನು ಕಲಿಯುವ ಹಂಬಲ ಹಾಗೂ ಸೂಕ್ಷ್ಮ ಬುದ್ಧಿಯನ್ನು ಗುರುತಿಸಿ ಇವರಿಗೆ ಪ್ರೋತ್ಸಾಹವನ್ನು ನೀಡಿದರು. ಫೆಂಡೆಸೆ ಎಂಬ ಶಿಕ್ಷಕರು ಜಾತಿಯಲ್ಲಿ ಬ್ರಾಹ್ಮಣನಾಗಿದ್ದರೂ ಸಹ ತಂದಂತಹ ಊಟದಲ್ಲಿ ಭೀಮ್ರಾವ್ ಅವರಿಗೂ ಸಹ ಒಂದಿಷ್ಟು ಕೊಟ್ಟು ಪ್ರೀತಿಯಿಂದ ಊಟ ಮಾಡಿಸುತ್ತಿದ್ದರು. ಅಂತಹ ಒಳ್ಳೆಯ ಮನಸ್ಸಿನವರಾಗಿದ್ದರು ಶಿಕ್ಷಕರಾದ ಫೆಂಡೆಸೆ ಅಂಬೇಡ್ಕರ್ ಅವರು. ಈ ಶಿಕ್ಷಕರು ತಮ್ಮ ಅಡ್ಡೆಸರಾದ ಅಂಬೇಡ್ಕರ್ ಎಂಬ ಹೆಸರನ್ನು ಭೀಮ್ರಾವ್ ಅವರಿಗೆ ಅಡ್ಡ ಹೆಸರಾಗಿ ಬದಲಾಯಿಸಿಕೊಟ್ಟರು. ಅಂದರೆ ಶಾಲೆಯ ಹಾಜರಿನಲ್ಲಿ ಅವರ ಹೆಸರು ಭೀಮ್ರಾವ್ ರಾಮ್ಜಿ ಎಂದು ಇರುತ್ತದೆ. ಅದನ್ನು ಫೆಂಡೆಸೆಯವರು ಅದನ್ನು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಎಂದು ತಿದ್ದುತ್ತಾರೆ. ಅಂದಿನಿಂದ ಇವರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಆಗುತ್ತಾರೆ. ಎಷ್ಟೋ ನೋವು ಅವಮಾನಗಳಿಂದ ಸತಾರ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ಇವರು ಎಷ್ಟೋ ನೋವು ಅವಮಾನಗಳಿಂದ ಸತಾರ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ನಂತರ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಬಾಂಬೆಯ ಸರಕಾರಿ ಪ್ರೌಢಶಾಲೆಯಾದ ಎಲಿಫಿನ್ಸ್ಟನ್ ಹೈಸ್ಕೂಲಿಗೆ ಸೇರಲು ನಿರ್ಧಾರ ಮಾಡುತ್ತಾರೆ. ಹಾಗೂ ಇಲ್ಲಿಯ ಹಾಗೆ ಹೈಸ್ಕೂಲಿನಲ್ಲಿಯೂ ಶೋಷಣೆ, ಚುಚ್ಚುಮಾತು, ಅಪಮರ್ಯಾದೆ ಇರುವುದಿಲ್ಲ ಎಂದು ಭಾವಿಸಿ ಬಾಂಬೆಗೆ ಹೋಗಿ ಅಲ್ಲಿ ಕಾರ್ಮಿಕರ ಬಡಾವಣೆಯಲ್ಲಿ ಪರೇಲ್ ಎಂಬಲ್ಲಿ ಒಂದು ಕೋಣೆಯನ್ನ ಬಾಡಿಗೆಗೆ ತೆಗೆದುಕೊಂಡು ಹೈಸ್ಕೂಲಿಗೆ ಸೇರುತ್ತಾರೆ. ಆದರೆ ಶಾಲೆಗೆ ಸೇರುವ ಸಂದರ್ಭದಲ್ಲಿಯೇ ಅಸ್ಪೃಶ್ಯತೆಯ ಅನುಭವವಾಗುತ್ತದೆ. ಹೇಗೆಂದರೆ ಶಾಲೆಯಲ್ಲಿ ಮೊದಲ ಭಾಷೆ ಮರಾಠಿ ಹಾಗೂ ಎರಡನೆಯ ಭಾಷೆ ಸಂಸ್ಕೃತ ಕಲಿಯಲು ಆಯ್ಕೆ ಮಾಡಿಕೊಂಡಿರುತ್ತಾರೆ. ಆದರೆ ಶಿಕ್ಷಕರು ಅಂಬೇಡ್ಕರ್ ಅವರಿಗೆ ಸಂಸ್ಕೃತವನ್ನ ಕಲಿಸಲು ನಿರಾಕರಿಸುತ್ತಾರೆ. ಆಗ ಅನಿವಾರ್ಯವಾಗಿ ಪಾರ್ಸಿ ಭಾಷೆಯನ್ನು ಕಲಿಯಲು ನಿರ್ಧರಿಸುತ್ತಾರೆ. ನಂತರ ಅಂಬೇಡ್ಕರ್ ಅವರಿಗೆ 9ನೆಯ ತರಗತಿಯಲ್ಲೂ ಸಹ ಅಸ್ಪೃಶ್ಯತೆ ಎದುರಾಗುತ್ತದೆ. ಯಾವ ರೀತಿ ಎಂದರೆ ಶಿಕ್ಷಕರು ಬೋರ್ಡ್ನ ಮೇಲೆ ಬರೆದಂತಹ ಬೀಜಗಣಿತ ಲೆಕ್ಕವನ್ನ ಯಾವ ವಿದ್ಯಾರ್ಥಿಯೂ ಕೂಡ ಅದಕ್ಕೆ ಉತ್ತರವನ್ನ ಬಿಡಿಸದಿದ್ದಾಗ ಅಂಬೇಡ್ಕರ್ ಅವರು ಅದನ್ನು ನಾನು ಬಿಡಿಸುತ್ತೇನೆ ಎಂದು ಹೇಳಿದಾಗ ಶಿಕ್ಷಕರು ಸರಿ ಎಂದು ಅನುಮತಿಯನ್ನು ನೀಡುತ್ತಾರೆ. ಆಗ ಅಂಬೇಡ್ಕರ್ ಅವರು ಲೆಕ್ಕ ಬಿಡಿಸಲು ಬೋರ್ಡ್ನ ಬಳಿ ಹೋಗಬೇಕಾದರೆ ಶಾಲೆಯ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರನ್ನ ತಡೆದು ಬೋರ್ಡಿನ ಹಿಂದೆ ನಮ್ಮ ಊಟದ ಬಾಕ್ಸ್ಗಳಿವೆ, ನೀನು ಬೋರ್ಡ್ ಅನ್ನ ಮುಟ್ಟಿದರೆ ನಮ್ಮ ಊಟದ ಬಾಕ್ಸ್ಗಳಿಗೆ ಅಸ್ಪೃಶ್ಯತೆ ಆಗುತ್ತದೆ ಎಂದು ಅವಮಾನ ಮಾಡುತ್ತಾರೆ. ಇಂತಹ ಎಷ್ಟೋ ಅವಮಾನಗಳನ್ನ ಸಹಿಸಿಕೊಂಡೇ ಅಂಬೇಡ್ಕರ್ ಅವರು 1907ರಲ್ಲಿ 10ನೇ ತರಗತಿಯನ್ನ ಪಾಸ್ ಮಾಡುತ್ತಾರೆ. ಅಲ್ಲಿನ ಅಸ್ಪೃಶ್ಯರಲ್ಲಿಯೇ 750 ಅಂಕಗಳಿಗೆ 282 ಅಂಕಗಳನ್ನು ಪಡೆದು ಪಾಸ್ ಆದ ಮೊದಲನೆಯ ವಿದ್ಯಾರ್ಥಿಯಾಗಿರುತ್ತಾರೆ. ಹಾಗೂ ಅಲ್ಲಿನ ಅಸ್ಪೃಶ್ಯ ವರ್ಗದವರು ಇವರಿಗೆ ಸನ್ಮಾನವನ್ನ ಮಾಡಲು ಆಗಿನ ಸಮಾಜ ಸುಧಾರಕರಾದ ಎಸ್.ಕೆ. ಬೋಲೆ ಅವರು ನಿರ್ಧರಿಸುತ್ತಾರೆ. ಹಾಗೂ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸರಕಾರಿ ನಿವೃತ್ತಿ ಶಿಕ್ಷಕರಾದಂತಹ ಕೆ.ಎ. ಕೆಲಸ್ಕರ್ ಅವರು ತುಂಬಾ ಹೃದಯದಿಂದ ಅಭಿನಂದಿಸಿ ಅವರಿಗೆ ಉನ್ನತ ವ್ಯಾಸಂಗಕ್ಕಾಗಿ ತಮ್ಮ ಕೈಲಾದ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಹಾಗೂ ಅವರೇ ಬರೆದಂತಹ ಭಗವಾನ್ ಬುದ್ಧನ ಚರಿತ್ರೆಯ ಪುಸ್ತಕವನ್ನ ಅಂಬೇಡ್ಕರ್ ಅವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಒಲಿಯಲು ಈ ಪುಸ್ತಕವೇ ಕಾರಣವಾಗುತ್ತದೆ. ನಂತರ ಅಂಬೇಡ್ಕರ್ ಅವರು 10ನೇ ತರಗತಿ ಪಾಸ್ ಆದ ನಂತರ ಇವರ ಮನೆಯವರು ಅಂಬೇಡ್ಕರ್ ಅವರಿಗೆ ರಮಾಬಾಯಿ ಎನ್ನುವವರೊಂದಿಗೆ ಮದುವೆಯನ್ನ ಮಾಡುತ್ತಾರೆ. ಆಗ ಅಂಬೇಡ್ಕರ್ ಅವರಿಗೆ 17 ವರ್ಷ, ರಮಾಬಾಯಿ ಅವರಿಗೆ 9 ವರ್ಷ ವಯಸ್ಸಾಗಿರುತ್ತದೆ. ನಂತರ ಅಂಬೇಡ್ಕರ್ ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಲಿಫಿನ್ಸ್ಟನ್ ಕಾಲೇಜಿಗೆ ಸೇರಿದ ಅಂಬೇಡ್ಕರ್ ಅವರು 1912ರಲ್ಲಿ BA ಪದವಿಯನ್ನು ಮುಗಿಸುತ್ತಾರೆ. ಇವರಿಗೆ ಕೆ.ಎ. ಕೆಲಸ್ಕರ್ ಅವರು PU ಮತ್ತು BA ವ್ಯಾಸಂಗಕ್ಕಾಗಿ ಬರೋಡಾ ಮಹಾರಾಜರಿಂದ ತಿಂಗಳಿಗೆ 25 ರೂಪಾಯಿ ಶಿಕ್ಷಣ ವೇತನವನ್ನು ಕೊಡಿಸುತ್ತಾರೆ. ಅಂಬೇಡ್ಕರ್ ಅವರು BA ಓದುವಾಗ ಫ್ರೋ ಮುಲ್ಲರ್ ಎಂಬುವವರು
ಹೆಚ್ಚು ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ಅದಕ್ಕಾಗಿ ಅಂಬೇಡ್ಕರ್ ಅವರಿಗೆ ಇವರು ಆದರ್ಶವಾಗಿರುತ್ತಾರೆ. ನಂತರ ಮೊದಲೇ ಸಯ್ಯದ್ ರಾವ್ ಗಾಯಕವಾಡರೊಂದಿಗೆ ಮಾಡಿಕೊಂಡ ಒಪ್ಪಂದದಂತೆ BA ಮುಗಿದ ನಂತರ ಬರೋಡಾ ಮಹಾರಾಜರ ಆಸ್ಥಾನದಲ್ಲಿ ಮಿಲಿಟರಿ ಲೆಫ್ಟಿನೆಂಟ್ ಆಗಿ ನೇಮಕವಾಗುತ್ತಾರೆ. ಆದರೆ ಅವರು ಅಲ್ಲಿ ಹೆಚ್ಚು ಕಾಲ ಕೆಲಸ ಮಾಡಲು ಆಗಲಿಲ್ಲ. ಕೇವಲ 15 ದಿನ ಮಾತ್ರ ಕೆಲಸ ಮಾಡುತ್ತಾರೆ. ಏಕೆಂದರೆ ತಂದೆ ಅನಾರೋಗ್ಯದಲ್ಲಿದ್ದಾರೆ ಎಂದು ಒಂದು ಟೆಲಿಗ್ರಾಮ್ ಬರುತ್ತದೆ. ಆಗ ಅಂಬೇಡ್ಕರ್ ಅವರು ಬರೋಡಾದಿಂದ ಬಾಂಬೆಗೆ ಬರುತ್ತಾರೆ. ಆಗ ಬಂದ ಮಗನನ್ನ ಕೈ ಹಿಡಿದು ಎಳೆದುಕೊಂಡು ಏನೋ ಹೇಳುವುದಕ್ಕೆ ತಂದೆ ತಡವರಿಸುತ್ತಾ ಇರುತ್ತಾರೆ. ಆದರೆ ಏನೂ ಸಹ ಹೇಳಲು ಸಾಧ್ಯವಾಗದೆ ಫೆಬ್ರವರಿ 2, 1913ರಂದು ತನ್ನ ತಂದೆಯವರು ಮರಣ ಹೊಂದುತ್ತಾರೆ. ತಂದೆಯ ಅಂತ್ಯಕ್ರಿಯೆಗಳನ್ನು ಮುಗಿಸಿಕೊಂಡ ಅಂಬೇಡ್ಕರ್ ಅವರು ಮುಂದೆ ಏನು ಮಾಡಬೇಕೆಂದು ಪ್ರಶ್ನೆ ಹಾಕಿಕೊಂಡು ಇನ್ನೂ ಉನ್ನತವಾದ ವ್ಯಾಸಂಗ ಮಾಡಲು ನಿರ್ಧಾರವನ್ನು ಮಾಡುತ್ತಾರೆ. ಅದೇ ಸಂದರ್ಭದಲ್ಲಿ ಬರೋಡಾದ ಮಹಾರಾಜರು ಯೋಗ್ಯ ವಿದ್ಯಾರ್ಥಿಗಳಿಗೆ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಲು ಶಿಷ್ಯ ವೇತನವನ್ನ ಘೋಷಣೆ ಮಾಡುತ್ತಾರೆ. ಅಂಬೇಡ್ಕರ್ ಅವರು KA ಕೆಲಸ್ಕರ್ ಅವರ ಜೊತೆ ಬರೋಡಾ ಮಹಾರಾಜರಲ್ಲಿ ಬಂದು ಶಿಷ್ಯ ವೇತನವನ್ನು ಪಡೆದು ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಲು 1913ರಲ್ಲಿ ಹೋಗುತ್ತಾರೆ. ಅಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತತ್ವಜ್ಞಾನ, ರಾಜಶಾಸ್ತ್ರಗಳನ್ನ ಅಧ್ಯಯನವನ್ನು ಮಾಡುತ್ತಾರೆ. 1915ರಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಎಂಬ ಪ್ರಬಂಧವನ್ನ ಮಂಡಿಸಿ MA ಪದವಿಯನ್ನು ಪಡೆಯುತ್ತಾರೆ. ಅಂತಾರಾಷ್ಟ್ರೀಯ ಸಮಾಜ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾರತದ ಜಾತಿಗಳು ಎಂಬ ಪ್ರಬಂಧವನ್ನ ಮಂಡಿಸುತ್ತಾರೆ. ಹಾಗೂ 1916ರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಉತ್ಪನ್ನ ಎಂಬ ಪ್ರಬಂಧವನ್ನ ಮಂಡಿಸಿ ಅದೇ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆಯುತ್ತಾರೆ. ಅಮೆರಿಕಾದಲ್ಲಿ MA ಮತ್ತು PhD ಪದವಿಯನ್ನು ಮುಗಿಸಿದ ನಂತರ ಅಮೆರಿಕಾದಿಂದ ಇಂಗ್ಲೆಂಡಿಗೆ ಹೋಗುತ್ತಾರೆ. ಅಲ್ಲಿ ಲಂಡನ್ನಿನ ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ ವಿಶ್ವವಿದ್ಯಾಲಯದಲ್ಲಿ DSc ಪದವಿಗಾಗಿ ನೋಂದಾಯಿಸಿಕೊಳ್ಳುತ್ತಾರೆ. ಅಲ್ಲದೆ ಗ್ರೇಸ್ ಇನ್ ಕಾಲೇಜಿನಲ್ಲಿ ಕಾನೂನು ಪದವಿಗೆ ಹೆಚ್ಚುವರಿಯಾಗಿ ಸೇರುತ್ತಾರೆ. ಆದರೆ 1916ರ ಹೊತ್ತಿಗೆ ಸಯ್ಯಾಜಿರಾವ್ ಗಾಯಕವಾಡ ಶಿಷ್ಯ ವೇತನದ ಅವಧಿ ಮುಗಿದಿದೆ ಎಂದು ಹಿಂದಕ್ಕೆ ಮರಳಿ ಬರಲು ಹೇಳಿದಾಗ ಅಂಬೇಡ್ಕರ್ ಅವರು ತುಂಬಾ ನೋವನ್ನ ಅನುಭವಿಸುತ್ತಾರೆ. ಆದರೂ ಅನಿವಾರ್ಯವಾಗಿ ತಮ್ಮ ವ್ಯಾಸಂಗವನ್ನ ಅರ್ಧಕ್ಕೆ ನಿಲ್ಲಿಸಿ ಹಾಗೂ ಗುರುಗಳ ಬಳಿ ವಿನಂತಿಯಿಂದ ತಮ್ಮ ಅಡ್ಮಿಷನ್ ಅನ್ನು ರದ್ದು ಮಾಡದಂತೆ ಕೋರಿ ಹಾಗೂ 4 ವರ್ಷಗಳ ನಂತರ ಬರುವುದಾಗಿ ಹೇಳಿ ವಾಪಸ್ ಬರುತ್ತಾರೆ. ಮೊದಲೇ ನಿರ್ಧರಿಸಿದ ಒಪ್ಪಂದದಂತೆ ಅಂಬೇಡ್ಕರ್ ಅವರು ಬರೋಡಾ ಮಹಾರಾಜರ ಆಸ್ಥಾನದಲ್ಲಿ ಸೈನ್ಯ ಕಾರ್ಯದರ್ಶಿಗಳಾಗಿ ಕೆಲಸಕ್ಕೆ ಸೇರುತ್ತಾರೆ. ಆದರೆ ಅಲ್ಲಿ ಮಹಾರಾಜರಿಗೆ ತಿಳಿಯದಂತೆ ಆಸ್ಥಾನದ ಹಿರಿಯ ಮಂತ್ರಿಗಳು ಅಂಬೇಡ್ಕರ್ ಅವರ ನಡುವೆ ಅಸ್ಪೃಶ್ಯತೆಯಿಂದ ನಡೆದುಕೊಳ್ಳುತ್ತಿದ್ದರು. ಅಂಬೇಡ್ಕರ್ ಅವರನ್ನು ಅಲ್ಲಿನ ಫೈಲ್ಗಳನ್ನು ಸಹ ಮುಟ್ಟಿಸುತ್ತಿರಲಿಲ್ಲ ಹಾಗೂ ಇವರಿಗೆ ಆಸ್ಥಾನದಲ್ಲಿ ಯಾವುದೇ ನಿವೇಶನ ಕೂಡ ನೀಡಲಿಲ್ಲ. ಹಾಗೂ ಇವರು ಇದ್ದ ಪಾರ್ಸಿ ಹೋಟೆಲ್ನಿಂದ ಇವರನ್ನ ದಬ್ಬಿ ಹೊರಗಾಕುತ್ತಾರೆ. ನಂತರ ಅನಿವಾರ್ಯವಾಗಿ ಅಲ್ಲಿ ಕೆಲಸ ಮಾಡಲಾಗದೆ ಬಾಂಬೆಗೆ ಬರುತ್ತಾರೆ. ಅಲ್ಲಿ ಸಿಡ್ಮ್ಯಾನ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸಕ್ಕೆ ಸೇರುತ್ತಾರೆ. ಆದರೆ ಈ ಸರಕಾರಿ ಕಾಲೇಜಿನಲ್ಲಿಯೂ ಸಹ ಅಂಬೇಡ್ಕರ್ ಅವರಿಗೆ ಅಸ್ಪೃಶ್ಯತೆ ಕಾಡುತ್ತದೆ. ಅಲ್ಲಿ ಎಲ್ಲಾ ಉಪನ್ಯಾಸಕರಿಗೆ ಕುಡಿಯಲು ನೀರನ್ನ ಇಟ್ಟಿರುವ ಪಾತ್ರೆಯಲ್ಲಿ ಇವರು ಸಹ ನೀರನ್ನು ಕುಡಿಯಲು ಹೋದಾಗ ಗುಜರಾತಿನ ಉಪನ್ಯಾಸಕರೊಬ್ಬರು ಇವರನ್ನ ನೀನು ಅಸ್ಪೃಶ್ಯನು, ಈ ಪಾತ್ರೆಯಲ್ಲಿ ನೀರು ಕುಡಿಯಬೇಡ ಎಂದು ಅವಮಾನವನ್ನು ಮಾಡಿರುತ್ತಾರೆ. ನಂತರ ಸ್ವಲ್ಪ ದಿನಗಳ ನಂತರ ಅಂಬೇಡ್ಕರ್ ಅವರಿಗೆ ಕೊಲ್ಲಾಪುರದ ಸಾಹು ಮಹಾರಾಜರು ಅಂಬೇಡ್ಕರ್ ಅವರ ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ಶಿಷ್ಯ ವೇತನವನ್ನ ನೀಡಲು ಮುಂದಾಗುತ್ತಾರೆ. ಆಗ ಅಂಬೇಡ್ಕರ್ ಅವರು ಹೇಗೋ ಕಾಲೇಜಿನಲ್ಲಿ ಉಪನ್ಯಾಸ ಕೆಲಸವನ್ನ ಮಾಡಿ ಕೂಡಿಟ್ಟ ಹಣ ಹಾಗೂ ಸಾಹು ಮಹಾರಾಜರಿಂದ ಶಿಷ್ಯ ವೇತನ ಹಾಗೂ ತನ್ನ ಪಾರ್ಸಿ ಗೆಳೆಯನಾದ ನವಲಬೆತಾ ಎಂಬುವವರಿಂದ ಸ್ವಲ್ಪ ಹಣವನ್ನ ಸಾಲ ಪಡೆದು ಲಂಡನ್ನಿಗೆ ಹೋಗುತ್ತಾರೆ. ಅಲ್ಲಿ 1920ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ ಮತ್ತು ಪೊಲಿಟಿಕಲ್ ಸೈನ್ಸ್ ವಿಶ್ವವಿದ್ಯಾಲಯದಲ್ಲಿ MSc ಪದವಿಗಾಗಿ ನೋಂದಾಯಿಸಿಕೊಂಡು ಹಗಲು ರಾತ್ರಿ ಎನ್ನದೇ ಅಧ್ಯಯನವನ್ನು ಮಾಡುತ್ತಾರೆ. ಅವರಲ್ಲಿ ಸ್ವಲ್ಪ ಹಣವಿರುವ ಕಾರಣ ಅತ್ಯಧಿಕವಾಗಿ ಕಷ್ಟಪಟ್ಟು ಪ್ರತಿದಿನ ಬ್ರೆಡ್ ಅನ್ನ ಊಟವಾಗಿ ತಿಂದು ಲಂಡನ್ನಿನ ಮ್ಯೂಸಿಯಂ ಎಂಬ ಗ್ರಂಥಾಲಯದಲ್ಲಿ ದಿನದ 18 ಗಂಟೆಗಳು ಅಧ್ಯಯನವನ್ನು ಮಾಡಿ 1921ರಲ್ಲಿ ಪ್ರೊಫೆಸರ್ ಎಡ್ವಿನ್ ಕ್ಯಾನನ್ ಎನ್ನುವವರ ಮಾರ್ಗದರ್ಶನದಲ್ಲಿ 1992ರಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸಾಮ್ರಾಜ್ಯಶಾಹಿ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಪ್ರಬಂಧವನ್ನ ಮಂಡಿಸಿ MSc ಪದವಿಯನ್ನ ಪಡೆಯುತ್ತಾರೆ. ಹಾಗೂ
ಅದೇ ವರ್ಷ ಗ್ರೇಸ್ ಇನ್ ಕಾಲೇಜಿನಿಂದ LLB ಪದವಿಯನ್ನು ಪಡೆಯುತ್ತಾರೆ. ನಂತರ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಪದವಿಗಾಗಿ ನೋಂದಾಯಿಸಿಕೊಂಡು 6 ತಿಂಗಳು ಅಭ್ಯಾಸವನ್ನು ಮಾಡಿ ಆರ್ಥಿಕವಾಗಿ ಕಡು ಬಡತನ ಇದ್ದ ಕಾರಣ ವ್ಯಾಸಂಗವನ್ನ ಮಧ್ಯದಲ್ಲಿಯೇ ನಿಲ್ಲಿಸಿ ಭಾರತಕ್ಕೆ ಬಂದು ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡುತ್ತಾರೆ. ಇವರಿಗೆ ಸಾಮಾಜಿಕ ಸೇವೆಯಲ್ಲಿ ಅಪಾರ ಕಾಳಜಿ ಇದ್ದು ಹಾಗೂ ಸಮಾಜದಲ್ಲಿ ಅಸ್ಪೃಶ್ಯತೆ ಮತ್ತು ಅವಮಾನಗಳಿಗೆ ಒಳಗಾದ ದಲಿತ ವರ್ಗದವರನ್ನು ಜಾಗೃತಗೊಳಿಸಿ ಅವರಿಗೆ ಶಿಕ್ಷಣ ಜ್ಞಾನವನ್ನ ನೀಡಿ ಸಂಸ್ಕೃತಿಯ ಅರಿವನ್ನ ನೀಡಿ ಅವರಿಗೆ ಆರ್ಥಿಕ ಸೌಕರ್ಯಗಳನ್ನು ಮಾಡಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಈ ಅಸ್ಪೃಶ್ಯತೆ ಅವಮಾನಗಳಿಂದ ಮುಕ್ತಿಗೊಳಿಸಲು ನಿರ್ಧಾರವನ್ನು ಮಾಡುತ್ತಾರೆ. 1927ರಲ್ಲಿ ಮುಂಬೈನ ಶಾಸಕಾಂಗದ ಸದಸ್ಯರಾಗಿ ಬ್ರಿಟಿಷ್ ಸರ್ಕಾರ ಇವರನ್ನ ನೇಮಿಸುತ್ತದೆ. ಇವರು 1927ರಲ್ಲಿ ಸಾಮಾಜಿಕ ಹೋರಾಟದ ಜೀವನವನ್ನ ಆರಂಭಿಸುತ್ತಾರೆ. 1927ರಲ್ಲಿ ಬಹುದಿನಗಳಿಂದ ನೀರನ್ನ ಮುಟ್ಟಿಸದೆ ನಿಷೇಧಿಸಿದಂತಹ ಚೌಡರ ಕೆರೆಯ ನೀರನ್ನು ತನ್ನ 10,000 ಜನರ ಅನುಯಾಯಿಗಳೊಂದಿಗೆ ನೀರನ್ನ ಮುಟ್ಟುವ ಚಳುವಳಿಯನ್ನ ಹಮ್ಮಿಕೊಳ್ಳುತ್ತಾರೆ ಹಾಗೂ ಸ್ತ್ರೀ ದಮನ ಪದ್ಧತಿಯನ್ನ ಸುಟ್ಟು ಹಾಕಿ 1930ರಲ್ಲಿ 15,000 ತನ್ನ ಅನುಯಾಯಿಗಳೊಂದಿಗೆ ನಾಸಿಕಾದ ದೇವಾಲಯವನ್ನ ಪ್ರವೇಶ ಮಾಡುವ ಚಳುವಳಿಯನ್ನ ಮಾಡುತ್ತಾರೆ. 1930ರಿಂದ 1932ರವರೆಗೆ ಲಂಡನ್ನಿನಲ್ಲಿ ನಡೆಯುವ ದುಂಡು ಮೇಜಿನ ಸಮ್ಮೇಳನದಲ್ಲಿ ದಲಿತ ಪ್ರತಿನಿಧಿಯಾಗಿ ಭಾಗವಹಿಸಿ ದಲಿತರಿಗೆ ಪ್ರತ್ಯೇಕವಾದ ಮತದಾನ ಸೌಲಭ್ಯವನ್ನ ಕಲ್ಪಿಸಿಕೊಡುತ್ತಾರೆ. ಆಗ ಅಲ್ಲಿ ಇಂಗ್ಲೆಂಡಿನ ಪ್ರಧಾನಿಯಾದ ಮ್ಯಾಕ್ಸ್ ಡೊನಾಲ್ಡ್ ಕೋಮ್ ಅವರ ಆದೇಶದಲ್ಲಿ ಈ ಅಧಿಕಾರವನ್ನ ದಲಿತರಿಗೆ ನೀಡಲಾಗುತ್ತದೆ. ಆದರೆ ಗಾಂಧೀಜಿಯವರು ದಲಿತರಿಗೆ ಪ್ರತ್ಯೇಕ ಮತದಾನ ಬೇಡ ಎಂದು ಪುಣೆಯ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಾ ಇರುತ್ತಾರೆ. ಕೊನೆಗೆ ಅಂತಿಮವಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಸಂವಾದ ನಡೆಸಿ 71 ಸೀಟುಗಳ ಬದಲಾಗಿ 148 ಸೀಟುಗಳ ಜಂಟಿ ಮತದಾನ ಪದ್ಧತಿ ನೀಡಿ ದಲಿತರಿಗೆ ಮೀಸಲಾಗಿ ಇಡಲಾಯಿತು. ಇದು ಸೆಪ್ಟೆಂಬರ್ 24, 1932ರಲ್ಲಿ ನಡೆದಿದ್ದು ಇದನ್ನೇ ಪೂನಾ ಒಪ್ಪಂದ ಎಂದು ಕರೆಯುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗಾಗಿ ಮತ್ತು ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ನಿರಂತರ ಬ್ರಿಟಿಷ್ ವರ್ಣ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ನಡೆಸಿದರು. 1935ರಲ್ಲಿ ಯೌಲಾ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಹುಟ್ಟಿದ್ದು ಅನಿಶ್ಚಿತವಾಗಿ, ಆದರೆ ನಾನು ಹಿಂದುವಾಗಿ ಸಾಯುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ನಂತರ ಅದೇ ವರ್ಷ 1935ರಲ್ಲಿ ಅವರ ಪತ್ನಿ ರಮಾಬಾಯಿಯವರು ಮರಣ ಹೊಂದುತ್ತಾರೆ. ಅಂಬೇಡ್ಕರ್ ಅವರಿಗೆ ಒಟ್ಟು 5 ಜನ ಮಕ್ಕಳು. ಉಳಿದಿದ್ದು ಅವರಲ್ಲಿ ಯಶವಂತರಾವ್ ಅಂಬೇಡ್ಕರ್. ಇನ್ನು ಉಳಿದ 4 ಜನ ಮರಣ ಹೊಂದಿರುತ್ತಾರೆ. ನಂತರ 1936 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಥಾಪಿಸಿ ಪ್ರಾಂತೀಯ ಶಾಸಕಾಂಗದ ನಡುವೆ ಚುನಾವಣೆಯಲ್ಲಿ 17 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಹಾಕುತ್ತಾರೆ. ಅದರಲ್ಲಿ 15 ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ. ನಂತರ ದಲಿತರಿಗೆ ಶಿಕ್ಷಣದ ಅವಶ್ಯಕತೆಯನ್ನ ಗಮನಿಸಿ 1946ರಲ್ಲಿ ಪೀಪಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನ ಸ್ಥಾಪನೆ ಮಾಡುತ್ತಾರೆ. 1946ರಲ್ಲಿ ಸಂವಿಧಾನದ ರಚನಾ ಸಭೆಗೆ ಬಂಗಾಳದ ಪ್ರಾಂತ್ಯದಿಂದ ಆಯ್ಕೆಯಾಗಿ ಸತತವಾಗಿ 3 ವರ್ಷಗಳ ಕಾಲ ಹಗಲು ರಾತ್ರಿ ಎನ್ನದೆ ಬರೆದು ಸಂವಿಧಾನವನ್ನ 1950ರಲ್ಲಿ ಮುಕ್ತಾಯಗೊಳಿಸುತ್ತಾರೆ. ಅದಕ್ಕಾಗಿಯೇ ಇವರನ್ನ ಸಂವಿಧಾನದ ಶಿಲ್ಪಿ ಎಂದು ಪರಿಗಣಿಸಲಾಯಿತು. ನಂತರ 1947ರಲ್ಲಿ ಕಾನೂನು ಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರ ಜೊತೆ ಆತ್ಮೀಯರಾಗಿ ನೆಹರು ಹಾಕಿಕೊಂಡ ಪಂಚವಾರ್ಷಿಕ ಯೋಜನೆಗೆ ಮಾರ್ಗದರ್ಶಿಗಳಾಗಿ ಹಾಗೂ ಬಾಕ್ರಾನಂಗಲ್ ಅಣೆಕಟ್ಟು ಕಟ್ಟಲು ಡಾಕ್ಟರ್ ಅಂಬೇಡ್ಕರ್ ಅವರೇ ಸಲಹೆಯನ್ನ ನೀಡಿರುತ್ತಾರೆ. ಹಾಗೂ ನೆಹರೂರವರು ಅಂಬೇಡ್ಕರ್ ಅವರನ್ನ ವಿದೇಶಿಗರಿಗೆ ಪರಿಚಯಿಸಬೇಕಾದರೆ ಇವರು ನನ್ನ ಮಂತ್ರಿ ಮಂಡಲದ ವಜ್ರವಾಗಿದ್ದಾರೆ ಎಂದು ಪರಿಚಯವನ್ನು ಮಾಡುತ್ತಿದ್ದರು. ನಂತರ 1950ರಲ್ಲಿ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾನಿಲಯವು ಭಾರತ ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ, ಆಧುನಿಕ ಭಾರತದ ನಿರ್ಮಾಪಕ, ಸಮಾಜದ ಪ್ರವರ್ತಕ ಎಂದು ಪರಿಗಣಿಸಿ ಡಾಕ್ಟರ್ ಆಫ್ ಲಾ ಎಂಬ ಪದವಿಯನ್ನು ನೀಡಿತು. ನಂತರ 1953ರಲ್ಲಿ ಆಂಧ್ರ ಪ್ರದೇಶದ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಇವರ ಸಂವಿಧಾನದ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಆಫ್ ಲಿಟರೇಚರ್ ಎಂಬ ಗೌರವ ಪದವಿಯನ್ನು ನೀಡಿತು. 1951ರಿಂದ ರಾಜ್ಯಸಭಾ ರಾಜಕೀಯದಿಂದ ದೂರ ಉಳಿದು ಅಂಬೇಡ್ಕರ್ ಅವರು 1954 ಜಾಗತಿಕ ಬೌದ್ಧ ಸಮ್ಮೇಳನದಲ್ಲಿ ಭಾಗವಹಿಸಿ 1955ರಲ್ಲಿ
ಭಾರತೀಯ ಬೌದ್ಧ ಮಹಾಸಭೆಯನ್ನ ಸ್ಥಾಪನೆ ಮಾಡುತ್ತಾರೆ. ಬದುಕಿನ ಕೊನೆಯ ದಿನಗಳಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಸ್ವೀಕಾರ ಮಾಡಲು ನಿರ್ಧಾರವನ್ನು ಮಾಡಿ 14 ಅಕ್ಟೋಬರ್ 1956ರಲ್ಲಿ ತನ್ನ 5 ಲಕ್ಷ ಅನುಯಾಯಿಗಳು ಮತ್ತು ನಾಗ ಜನತೆಯ ಮೂಲಕ ನಾಡಾದ ನಾಗಪುರದಲ್ಲಿ ಬೌದ್ಧ ಧರ್ಮದ ಸ್ವೀಕಾರವನ್ನು ಮಾಡಿ ಹಿಂದುವಾಗಿ ಸಾಯಲಾರೆ ಎಂಬ ಪ್ರತಿಜ್ಞೆಯನ್ನ ಅವರು ಪೂರ್ಣಗೊಳಿಸುತ್ತಾರೆ. ನಂತರ ಡಿಸೆಂಬರ್ 6, 1956ರಲ್ಲಿ ದೆಹಲಿಯ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆಯುತ್ತಾರೆ. ಡಿಸೆಂಬರ್ 7 ಮುಂಬೈನಲ್ಲಿ ಬೌದ್ಧ ಧರ್ಮದ ಪ್ರಕಾರ ಮಹಾಪರಿನಿರ್ವಾಣದ ವಿಧಿಯನ್ನ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಕೇಳಿದ ನಿಮಗೆ ಧನ್ಯವಾದಗಳು.